ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಭಾಗ್ಯ ಈ ಕಡೆ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾರೆ, ನಾನು ಆದಿತ್ಯ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಅಮ್ಮ. ಯಾವಾಗ ಅವರು ಅದು ಕ್ಷಮೆ ಇದೆ, ನಂದು ತಪ್ಪಾಗಿದೆ ಅಂತೇಳಿ ನನ್ನ ಕಡೆಯಿಂದ ಕ್ಷಮೆ ಇದೆ ಅಂತೇಳಿ ಕೇಳಿದಾಗ ನನಗೆ ಆವಾಗಲೇ ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಬಂತು ಅಮ್ಮ. ನಾನು ಎಲ್ಲಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ಅಮ್ಮ. ಪೂಜೆ ಹೇಗೆ ಅವ್ರ ಮನೆಗೆ ಸೊಸೆಯಾಗಿ ಹೋದ್ಮೇಲಿಂದ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಅವ್ರನ್ನ ಹೇಗೆ ನೋಡ್ಕೊತಾರೆ, ಪಾಪ ಅವಳು ಏನು ಮಾಡೋದಕ್ಕೆ ಬರಲ್ಲ, ಅವಳಿಗೆ ಹೇಗೆ ನೋಡ್ಕೊತಾರೆ ಅನ್ನೋ ಭಯದಲ್ಲಿದ್ದೆ. ಅದೇ ಆದಿತ್ಯ ಅವ್ರನ್ನ ನೋಡಿದ್ರೆ ನನಗೆ ಆ ಭಯ ಎಲ್ಲ ಹೊಟ್ಟೆ ಹೋಯ್ತಮ್ಮ. ಆದಿತ್ಯ ಅವ್ರ ಮನೇಲಿ ಅವಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ನನಗೆ ಅನಿಸ್ತಿದೆ ಅಂತ ಭಾಗ್ಯ ಹೇಳ್ದಾಗ, ನಿನಗೇನು ಭಾಗ್ಯ, ನನಗೂ ಹಾಗೆ ಅನಿಸ್ತಿದೆ. ಪೂಜನ ಮನೆಗೆ ಸೊಸೆಯಾಗಿ ಕಳಿಸ್ಬೇಕಾದ್ರೆ ನನಗೂ ತುಂಬ ಭಯ ಆಯಿತು, ಎಲ್ಲಿ ಆ ಮನೆಯವರೆಲ್ಲ ಪೂಜನ್ಗೆ ನನಗೆ ತೊಂದರೆ ಕೊಟ್ಬಿಡ್ತಾರೆ ಏನು ಅಂತೇಳ್ಬಿಟ್ಟು. ಆದರೆ ಆದಿತ್ಯ ಅವರು ನಮ್ಮನ್ನೆಲ್ಲನೂ ಅವ್ರು ತಪ್ಪು ಅಂತ ಹೇಳೋರನ್ನ ನಿನಗೆ ಕಾಲ ಹತ್ರ ಬಿದ್ದು ಕ್ಷಮೆ ಕೇಳಿದ್ರಲ್ಲ, ಅದರಿಂದ ನನ್ನ ಮನಸ್ಸು ತುಂಬ ನಿರಳ ಆಯಿತು. ಅವರು ತುಂಬ ಒಳ್ಳೆಯವರು ಅಂತ ನನಗೂ ಅನಿಸ್ತು. ಹಾಗಾಗಿ ಪೂಜನ್ಗೆ ಅದ್ರ ಬಗ್ಗೆ ಪೂಜನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನನಗೆ ಏನು ಗೊತ್ತಾ, ನೀನು ಪಾಪ ಸಾಲ ಮಾಡ್ಕೊಂಡಿದ್ದೆ, ನಿನ್ನ ಬಗ್ಗೆನೇ ನನಗೆ ಯೋಚನೆ, ನೀನು ಹೇಗೆ ಆ ಸಾಲ ತೀರಿಸ್ತೀನಿ, ಪ್ರತಿಯೊಂದು ಜವಾಬ್ದಾರಿ ನೀನೇ ತೊಗೊಂಡಿದ್ಯಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಕುಸುಮ ಇದ್ದವಳು, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಯಾರು ಈ ಥರ ಎಲ್ಲ ಮಾಡಿರೋದು ನಮ್ಮ ಭಾಗ್ಯ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾಳೆ, ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಈಗ ಮದುವೆ ಆದಮೇಲಿಂದ ಉಳಿದಿದ್ದ ಕೆಲಸ ಏನಿದೆ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಕೊಂಡು ಹೋಗಿ, ಆಮೇಲೆ ನಿಮ್ಮ ಆರೋಗ್ಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಇನ್ನು ಭಾಗ್ಯ ಎಲ್ಲನೂ ಅವಳು ನೋಡ್ಕೊಂಡು ಹೋಗ್ತಾಳೆ, ಜೊತೆಗೆ ನಾವೆಲ್ಲ ಇರ್ತೀವಲ್ಲ, ಎಲ್ಲನೂ ಅವಳಿಗೆ ಸಪೋರ್ಟ್ ಮಾಡೋಣ ಅಂತೇಳ್ಬಿಟ್ಟು ಕುಸುಮ ಕೂಡ ಹೇಳ್ತಾ ಇರ್ತಾಳೆ. ಎಲ್ಲರೂ ಕೂಡ ಒಪ್ಕೊಂಡಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಪೂಜಾದು ಮತ್ತು ಕಿಶನ್ದು ಇಬ್ಬರದ್ದು ಕೂಡ ರೂಮಲ್ಲಿ ಡೆಕೋರೇಷನ್ ಆಗಿ ಫಸ್ಟ್ ನೈಟ್ಗೆ ಅಂತೇಳಿ ಈ ಕಡೆ ಕಿಶನ್ ಕೂಡ ವೇಟ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಸಲು ಈ ಕಡೆ ಪೂಜೆನೂ ಕೂಡ ಪೂಜೆನ ಈ ಕಡೆ ಕಿಶನ್ ಹಾಕಕ್ಕೆ ಕೂಡ ಕರ್ಕೊಂಬರ್ತಾ ಇರ್ತಾರೆ. ಪೂಜೆ ತುಂಬ ನಚ್ಕೊಂಡು ಹಾಲು ಇದಕ್ಕೆ ತೊಗೊಂಡು ಬರ್ತಾ ಇರಬೇಕಾದ್ರೆ ಕಿಶನ್ ಅಕ್ಕ ಇದ್ರು, ಇನ್ನು ನಾನು ಹೊರಡ್ಲಾ ಕಿಶನ್ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಕ್ಕ ಅಂತ ಹೇಳಿ ಅಂತಾರೆ. ನೋಡು ಹೋಗ್ಲಾ ಅಂತ ಅಂದರೆ ಹ್ಞೂ ಅಂತ ಹೇಳ್ತಿಲ್ಲ, ಹಿಂಗಿರ್ಬೇಕು ನೋಡು ನೀನು ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಕೂಡ ಅದು ಅವನಿಗೆ ಹಾಗಲ್ಲ ಅಂದ್ಬಿಟ್ಟು ಹೋದಾಗ ಈ ಕಡೆ ಕಿಶನು ಕೂಡ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಷ್ಟರಲ್ಲಿ ಈ ಕಡೆ ಪೂಜಾ ಇನ್ನೂ ನಾಚ್ಕೊಂಡೆ ಹಾಲು ಇಟ್ಕೊಂಡು ಬಂದಿರೋದನ್ನ ಕೂಡ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಪೂಜಾ, ನೀನು ಈ ಥರ ಎಲ್ಲ ನಾಚ್ಕೊಬೇಡ, ಎಂಥ ಸಂದರ್ಭ ಬಂದ್ರೂ ಕೂಡ ನೀನು ಕತ್ತೆತ್ತಿ ಇರಬೇಕು, ಯಾವುದೇ ಕಾರಣಕ್ಕೂ ನೀನು ಕತ್ತು ಬಗ್ಸ್ಲೇಬಾರ್ದು ಈ ಮನೇಲಿ ಅಂತ ಹೇಳ್ಬಿಟ್ಟು ಕಿಶನ್ ಕೂಡ ಸಪೋರ್ಟ್ ಮಾಡಿ ಹೇಳ್ತಾ ಇರ್ತಾರೆ. ಹಾಲು ಕುಡಿ ನೀನೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಇಲ್ಲ ನನಗೆ ಬೇಡ, ನೀನೇ ಫಸ್ಟ್ ಕುಡಿ ಅಂತ ಹೇಳ್ಬಿಟ್ಟು ಪೂಜನ್ಗೆ ಹಾಲು ಕುಡಿಸ್ತಾನೆ. ಪೂಜೆ ಕೂಡ ಅದನ್ನ ಇಸ್ಕೊಂಡು ಹಾಲು ಕೂಡ ಕುಡಿತಾ ಇರ್ತಾಳೆ. ನನಗೆ ಜಾಸ್ತಿ ಆಯಿತು, ನೀನೇ ಕುಡಿ ಅಂತ ಅಂದಾಗ, ಪರವಾಗಿಲ್ಲ ನೀನು ಕುಡಿ ಅಂತ ಹೇಳ್ಬಿಟ್ಟು ಪೂಜೆಗೆ ಪೂರ್ತಿ ಹಾಲು ಕುಡಿಸ್ಬಿಡ್ತಾನೆ. ಹಾಲು ಕುಡಿಸೋದ್ಮೇಲಿಂದ ಕಿಶನ್ ತುಂಬ ಜೋರಾಗಿ ನಗ್ತಾ ಇರಬೇಕಾದ್ರೆ, ಯಾಕೆ ಕಿಶನ್ ಏನಾಯಿತು ಇಷ್ಟು ಜೋರಾಗಿ ನಗ್ತಿದ್ಯಾ ಅಂತ ಕೇಳಿದಾಗ, ಅಯ್ಯೋ ನನಗೆ ಹಾಲಂದರೆ ಒಂಚೂರು ಇಷ್ಟ, ನನಗೆ ಹಾಲಂದರೆ ತುಂಬ ಅಲರ್ಜಿ, ಅದಕ್ಕೇ ನಿನಗೆ ಕುಡಿಸ್ಬಿಟ್ಟೆ ಆ ನೆಪದಲ್ಲಿ ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ. ಹೌದಾ, ಅದಕ್ಕೇ ನಾನೇನೋ ಪ್ರೀತಿಯಿಂದ ತುಂಬ ಪ್ರೀತಿಯಿಂದ ನನ್ನ ಕಾಳಜಿ ಇಟ್ಕೊಂಡು ಕುಡಿಸ್ತಿದ್ಯಾ ಅಂತ ಅಂದರೆ ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿರೋ ದಿಮ್ಮನ್ನ ತೊಗೊಂಡು ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ, ಕಿಶನು ಕೂಡ ನನಗೆ ಹೊಡೆಯೋದಕ್ಕೆ ಬರ್ತೀಯ ನೀನು, ಇರು ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಇನ್ನೊಂದು ದಿಮ್ ತೊಗೊಂಡು ಅವಳು ಕೂಡ ಇಬ್ಬರು ಕೂಡ ಜೋರಾಗಿ ಹೊಡೆದಾಡ್ಕೊತಾ ಇರ್ತಾರೆ. ಹೊಡೆದಾಡೋ ನೆಪದಲ್ಲಿ ಅವಳಿಗೆ ಸ್ವಲ್ಪ ಕಣ್ಣಿಗೆ ಏಟು ಬೀಳೋ ಥರ ಅವಳು ಕೂಡ ನಾಟಕ ಆಡ್ತಾ ಇರ್ತಾಳೆ. ಏನಾಯಿತು ಪೂಜಾ ಅಂತ ಕೇಳಿದಾಗ, ನನಗೆ ಸ್ವಲ್ಪ ಏಟಾಯಿತು, ಕಣ್ಣಿಗೆ ಏಟಾಯಿತು ಅಂತ ಹೇಳಿ ಅವಳು ಕೂಡ ನಾಟಕ ಆಡ್ತಾ ಇರ್ತಾಳೆ. ಅವನು ಕೂಡ ಗಾಬರಿಯಿಂದ ನಿಂತಿರಬೇಕಾದ್ರೆ ಅವಳು ಕೂಡ ಹಿಂದೆಯಿಂದ ಹೋಗ್ಬಿಟ್ಟು ತಪ್ಕೊತಾಳೆ. ಗಾಬರಿ ಮಾಡ್ಕೊಳಕ್ಕೆ ಹೋಗ್ಬೇಡ, ಗಾಬರಿ ಗಂಭೀರ ಥರ ಹಾಡೋಕ್ಕೆ ಹೋಗ್ಬೇಡ, ನಾನು ಸುಮ್ಮನೆ ನಾಟಕ ಆಡಿದ್ದು ಅಷ್ಟೇ ಅಂತ ಹೇಳಿ ಅಂದಾಗ, ಇಲ್ಲ ಪೂಜಾ, ನಿನಗೆ ಏನೇ ಆದ್ರೂ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗೋದು, ತುಂಬ ನೋವುತ್ತೆ, ಯಾಕಂದರೆ ನಿಮ್ಮ ಮನೆಯವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ. ಎಸ್ಪೆಷಲಿ ನಿಮ್ಮ ಮಕ್ಕನಿಗೆ ತುಂಬ ಜವಾಬ್ದಾರಿ ಇಟ್ಕೊಂಡು ನಿನ್ನ ಈ ಮನೆಗೆ ಸೊಸೆಯಾಗಿ ಕಳಿಸಿದ್ದೀರ, ಅಂಥದ್ರಲ್ಲಿ ಅವ್ರ ಮನಸ್ಸಿಗೆ ನೋವು ಮಾಡೋದು ಒಂದೇ, ನನಗೆ ನಿನಗೆ ನೋವು ಮಾಡೋದು ಒಂದೇ, ನನಗೆ ಇಬ್ರಿಗೂ ಕೂಡ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀನು ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾನು ಸುಮ್ಮನೆ ತಮಾಷೆ ಮಾಡಿದಷ್ಟೇ, ನನಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ ಅಂತೇಳಿ ಪೂಜಾ ಕೂಡ ಹೇಳ್ತಾ ಇರ್ತಾರೆ. ಎಂಥ ಸಂದರ್ಭ ಬಂದರೂ ಕೂಡ ನಾನು ನಿನ್ನ ಬಿಟ್ಕೊಡಲ್ಲ ಪೂಜಾ, ಏನೇ ಆಗಲಿ, ಇಷ್ಟೇ ಕಷ್ಟ ಆದರೂ ಬರಲಿ, ಸುಖ ಆದರೂ ಬರಲಿ, ಏನೇ ಬಂದ್ರೂ ಕೂಡ ನಿನ್ನ ಮಾತ್ರ ನಾನು ಬಿಟ್ಕೊಡಲ್ಲ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ನನಗೂ ಗೊತ್ತು ಕಿಶನ್ ನೀನು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ನಾಚ್ಕೊಂಡು ನೀರು ಹಾಕ್ತಾ ಇರ್ತಾಳೆ. ಏನು ಇಷ್ಟೊಂದೆಲ್ಲ ನಾಚ್ಕೊತಾ ಇದೆಯಾ ನೀನು ಇವತ್ತು ಅಂತ ಹೇಳ್ಬಿಟ್ಟು ಕಿಶನ್ ಕೂಡ ರೇಗಿಸ್ತಾ ಇರ್ತಾನೆ. ಅವಳ ಕೈ ಹಿಡ್ದು ಅವನು ಕೂಡ ಮುತ್ತು ಕೊಡೋದಕ್ಕೆ ಅಂತೇಳಿ ಮುತ್ತು ಕೊಡ್ತಾ ಇರ್ಬೇಕಾದ್ರೆ ಅಸಲಿ ಇಬ್ಬರು ಕೂಡ ಬೆಳಗ್ಗೆ ಆದಾಗ ಈ ಕಡೆ ಪೂಜೆ ಕೂಡ ರಂಗೋಲಿ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿಬಿಟ್ಟು ಬಾಗಿಂಗೆ ಹೇಳ್ತಾ ಇರ್ತಾಳೆ, ಅಕ್ಕ ನಾನು ರಂಗೋಲಿ ಬಿಡ್ತಿದ್ದೀನಿ, ಹೇಗೆ ಬಿಡಬೇಕು ಏನು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆ ಭಾಗ್ಯನೂ ಕೂಡ ವೀಡಿಯೋ ಕಾಲಲ್ಲಿ ಎಲ್ಲನೂ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇರ್ತಾಳೆ. ನೋಡು ಬೇಗ ಎದ್ದೇಳಬೇಕು ಇನ್ಮೇಲಿಂದ ಅಂತ ಅಂದಾಗ, ಇಲ್ಲಕ್ಕ ನನಗೆ ಇವತ್ತು ಬೇಗ ಎದ್ದೇಳಬೇಕು ಅಂತ ಅನಿಸ್ಲಿಲ್ಲ, ನೀನು ಹಿಂಸೆ ಮಾಡಿ ಎಬ್ಬಿಸಿದ್ದಕ್ಕೆ ನಾನು ಎದ್ದಿದ್ದು ಅಂತ ಹೇಳ್ತಿದ್ದೆ. ನೀನು ಆ ಮನೆಗೆ ಸೊಸೆಯಾಗಿ ಹೋದ್ಮೇಲೆ ನಿನಗೆ ಜವಾಬ್ದಾರಿ ತುಂಬ ಬರುತ್ತೆ, ಮಧ್ಯೆ ಅಂದರೆ ಸುಮ್ಮನೆ ಅಲ್ಲ ಪೂಜಾ, ನೀನು ಆ ಮನೆಗೆ ನೀನು ಇದು ಮಾಡೋದಕ್ಕೆ ಹೋಗ್ಬೇಡ, ಬೆಳಗ್ಗೆ ಎದ್ದು ಎಲ್ಲನೂ ಮಾಡಬೇಕು, ಎಲ್ಲ ಪ್ರತಿಯೊಂದು ಕೆಲಸ ಜವಾಬ್ದಾರಿ ಎಲ್ಲ ನೀನು ತೊಗೋಬೇಕು ಅಂತ ಹೇಳ್ತಾರೆ. ಯಾರು ಈ ಕೆಲಸ ಮಾಡು ಅಂತ ಹೇಳೋದಕ್ಕೆ ಮುಂಚೆ ಎಲ್ಲ ಕೆಲಸ ನೀನು ಮಾಡಿ ಮುಗಿಸಿರ್ಬೇಕು ಆಯಿತಾ ಅಂತೇಳಿ ಹೇಳ್ತಿರ್ತಾರೆ. ನೋಡು ರಂಗೋಲಿ ಎಲ್ಲ ಬಿಟ್ಮೇಲೆ ನಾನು ಹೇಳ್ಕೊಡ್ತೇನೆ, ಪ್ರತಿಯೊಂದನ್ನು ಹಂಗೆ ಥರ ರಂಗೋಲಿ ಬಿಡೋದಕ್ಕೆ ಕಲ್ತ್ಕೊ, ಅದಾದಮೇಲಿಂದ
ತುಳಸಿ ಕಟ್ಟೆಗೆ ಹೋಗಿ ಹಾರ ಹಾಕಿ ಪೂಜೆ ಮಾಡಿ ಮಣ್ಣಿನ ದೀಪ ಮತ್ತು ಎಣ್ಣೆ ಮತ್ತು ದೀಪ ಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡೋ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊ ಅಂತ ಹೇಳಿ ಅವಳು ಕೂಡ ವೀಡಿಯೋ ಕಾಲ್ ಕಟ್ ಮಾಡಿದ್ಮೇಲಿಂದ ಪೂಜೆ ಕೂಡ ಭಾಗ್ಯ ಏನು ಹೇಳಿಲ್ಲ ಪ್ರತಿಯೊಂದನ್ನು ಕೂಡ ಅವಳು ಕೂಡ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಕಾಮತ್ ಕೂಡ ಬೆಳಿಗ್ಗೆ ಎದ್ದು ಅವರು ಕೂಡ ಬಂದಾಗ ಅದು ನೋಡಿ ಅವರು ಕೂಡ ಖುಷಿ ಆಗ್ತಾ ಇರ್ತಾರೆ. ಎಷ್ಟು ದಿನ ಆಯಿತು ಈ ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ನನ್ನ ಹೆಂಡತಿ ಇದ್ದಾಗ ಮಾಡ್ತಿದ್ರು, ಈಗ ಇದನ್ನ ನೋಡೋದಕ್ಕೆ ನನ್ನ ಕಣ್ಣು ತುಂಬಿ ಬರ್ತಾಯಿದೆ, ಸೌಭಾಗ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಂತ ಹೇಳಿ ಅವನು ಕೂಡ ಮನಸಲ್ಲೇ ಅಂದ್ಕೊತಾ ಇರ್ತಾನೆ. ಇಷ್ಟು ದಿನ ತುಳಸಿ ಕಟ್ಟೆಗೆ ಬರೀ ನೀರು ಹಾಕ್ತಿದ್ರು, ಅದೇ ಇವತ್ತು ಬತ್ತಿ ಹಚ್ಚಿ ದೀಪ ಬೆಳಗ್ತಿರೋದು, ಗಂಧದ ಕಡ್ಡಿ ಬೆಳಗ್ತಿರೋದು, ಅದಕ್ಕೆ ಹೂವು ಹಾಕ್ತಿರೋದು ಪ್ರತಿಯೊಂದು ನೋಡ್ತಿದ್ದೆ ನನಗೆ ಮನೆ ಅಂದರೆ ಈ ಥರ ಇರಬೇಕು, ಇದೇ ಥರ ಇರಿ ನಮ್ಮ ಮನೆ ಅಂತ ಹೇಳ್ಬಿಟ್ಟು ಅವನು ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಮೀನಾಕ್ಷಿ ಕೂಡ ಬರ್ತಾಳೆ. ನಾನು ತಗೋ ಕಾಫಿ ತಗೋ, ನ್ಯೂಸ್ ಪೇಪರ್ ತಗೋ ಅಂತ ಕೇಳ್ತಿದ್ದೆ. ಅಲ್ಲಿ ನೋಡು ಮೀನಾಕ್ಷಿ, ಮನೆ ಮುಂದೆ ರಂಗೋಲಿ, ತುಳಸಿ ಕಟ್ಟೆಗೆ ಪೂಜೆ ಈ ಥರ ಎಲ್ಲ ನೋಡೋದಕ್ಕೆ ಕಣ್ಣು ತುಂಬಿ ಬರ್ತಾಯಿದೆ ನನಗೆ, ಇಷ್ಟು ದಿನ ಬೇಕಿತ್ತಾ ಅಂತೇಳಿ ನನಗೆ ಅನಿಸ್ತಿತ್ತು ಅಂದಾಗ ಈ ಕಡೆ ಮೀನಾಕ್ಷಿಗೆ ಅವ್ರ ಅಣ್ಣ ಪೂಜೆನ ಬಗ್ಗೆ ಹೊಗಳ್ತಿರೋ ನೋಡಿದ್ರೆ ಮೀನಾಕ್ಷಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅದು ಅಲ್ಲದೆ ಭಾಗ್ಯನೂ ಸೇರಿಸಿ ಹೊಗಳ್ತಾ ಇರ್ತಾರೆ. ಅದಕ್ಕೋಸ್ಕರಕ್ಕೆ ತುಂಬ ಕೋಪ ಬರ್ತಿದ್ರು ಕೂಡ ನಗ್ತಾ ಮುಂದೆನೇ ಇರ್ತಾಳೆ. ಅದಾದಮೇಲಿಂದ ನೋಡು ಇದು ನನ್ನ ಸೆಲೆಕ್ಷನ್, ಹಂಗಾಗಿ ಈ ಥರ ಇರೋದು, ಯಾರ ಮನೆ ಸೊಸೆ ಅವ್ರು, ಕಾಮತ್ ಮನೆ ಸೊಸೆ, ನಾನು ಯಾವ ಥರ ಇರಬೇಕು ಅಂತ ಅಂದ್ಕೊಂಡು ಪೂಜಾ ಅದೇ ಥರ ಇದ್ದಾಳೆ ಅಂದಾಗ ಪೂಜಾ ಕೂಡ ಬೇಡ್ಕೊತಾ ಇರ್ತಾಳೆ. ನಮ್ಮ ಅಕ್ಕನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಈ ಮನೆಯವರು, ಹಂಗಾಗಿ ನನ್ನ ಮನೆ ಅವಳ ಗೌರವನ ಇದೇ ಥರ ನಾನು ಕಾಪಾಡ್ಕೊಂಡು ಹೋಗಲಿ ಅಂತ ನಂಗೆ ಆಶೀರ್ವಾದ ಮಾಡು ದೇವ್ರೆ ಅಂತ ಅವಳು ಕೂಡ ಮನಸ್ಸಲ್ಲಿ ಬೇಡ್ಕೊತಾ ಇರಬೇಕಾದ್ರೆ ಮೀನಾಕ್ಷಿ ಕೂಡ ಇಲ್ಲೊಂದು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಎಲ್ಲರ ಬಾಯಲ್ಲೂ ಭಾಗ್ಯನ ಹೋಗ್ಲಿದ್ದು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅಸಲು ಈ ಕಡೆ ಇವಳು ಕೂಡ ಬರ್ತಾಳೆ, ಕನಕ ಕೂಡ ಬಂದಾಗ ನೋಡ್ದೆ ಆತ ನಾನು ಎಷ್ಟು ಹೇಳಿದೆ ಮದುವೆ ತಡೀರಿ ಅಂತ, ಆಗಲಿಲ್ಲ, ಈ ಬೀದಿಲಿ ಹೋಗೋ ಮಾರಿನ ಮನೆ ಕರ್ಕೊಂಡು ಬಂದಂಗೆ ಆಯಿತು ನಮ್ಮ ಪರಿಸ್ಥಿತಿ ಅಂತ ಮೀನಾಕ್ಷಿ ಹೇಳ್ತಾ ಇರಬೇಕಾದ್ರೆ ಮೀನಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ, ಚಾನ್ಸೇ ಇಲ್ಲ, ಇದು ಮೀನಾಕ್ಷಿ ಇಷ್ಟು ದಿನ ಅಣ್ಣ ಮಾಡಿದ್ದು ರೂಲ್ಸ್ ಆಗಿತ್ತು, ಇದು ಮೇಲಿಂದ ಪೂಜೆ ಈ ಮನೆ ಸೊಸೆಯಾಗಿ ಬಂದಿದ್ದಳಲ್ಲ, ಇನ್ನು ಮುಂದೆ ನಾನು ರೂಲ್ಸ್ ಮಾಡ್ತೀನಿ, ಪೂಜೆಗೆ ಎಷ್ಟು ಹಿಂಸೆ ಕೊಡ್ತೀನಿ ಅಂತ ಅಂದರೆ ಅವಳು ಈ ಮನೆ ಬಿಟ್ಟು ಬ್ಯಾಗ್ ತೊಗೊಂಡು ಮನೆಯಿಂದ ಆಚೆ ಹೋಗಬೇಕು, ಆ ಥರ ನಾನು ಮಾಡ್ತೀನಿ ಅಂತ ಮೀನಾಕ್ಷಿ ಕೂಡ ಈ ಕಡೆ ಕನಿಕಾಗೆ ಚಾಲೆಂಜ್ ಮಾಡಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೆಲ್ಲ ಈ ಕಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋದ್ಮೇಲಿಂದ ಈ ಕಡೆ ಭಾಗ್ಯನೂ ಕೂಡ ಟಿಫನ್ ಬಾಕ್ಸ್ ಕ್ಯಾರಿಯರ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇರ್ತಾಳೆ. ಭಾಗ್ಯ ನಿನ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳು, ನಾನು ಮಾಡ್ತೀನಿ ಅಂತ ಹೇಳಿದಾಗ ಕುಸುಮ ಇದ್ದವಳು ಏನು ಬೇಕು ಅಂತ ಕೇಳಿದಾಗ ಭಾಗ್ಯದವಳು ಅದೇ ನೀವು ಏನು ಮಾಡೋದಕ್ಕೆ ಹೋಗ್ಬಿಡಿ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನೆಲ್ಲ ಕೆಲಸ ಮುಗಿಸಿದ್ದೀನಿ, ಬಾಕ್ಸ್ ಅಷ್ಟೇ ರೆಡಿ ಮಾಡ್ಕೋಬೇಕು, ನಾನು ಮಾಡ್ಕೊತೀನಿ ಅಂತ ಹೇಳಿದಾಗ ಅಲ್ಲ ಎಲ್ಲನೂ ನೀನೇ ಮಾಡ್ತೀನಿ ಅಂತೇಳಿ ಯಾಕೆ ಅಷ್ಟು ರಿಸ್ಕ್ ತೊಗೊಂಡು ನಾವೆಲ್ಲರೂ ಇದ್ದೀವಲ್ಲ, ನಾವು ಹೆಲ್ಪ್ ಮಾಡ್ತೀವಿ ಬಿಡು ಅಂತ ಹೇಳಿ ಕುಸುಮ ಹೇಳ್ತಿರ್ಬೇಕಾದ್ರೆ ಆಯಿತು ಸರಿ ಪೂಜೆಗೆ ನೀವು ಫೋನ್ ಮಾಡಿ ಕೇಳಿದ ಪಾಪ ಹುಡುಗಿ ಹೇಗಿದ್ದಾಳೋ ಏನು, ಊಟ ಕಾರ್ಯ ಮತ್ತು ತಿಂಡಿ ಎಲ್ಲ ಹೇಗೆ ಮಾಡಿದ್ಲು ಏನೋ, ನಂಗೆ ಅದೇ ಚಿಂತೆ ಪೂಜಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭಾಗ್ಯಂಗೆ. ಅದಕ್ಕೆ ಭಾಗ್ಯ ಇದ್ರು ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅದಕ್ಕೇನಪ್ಪ ನನಗೆ ಊಟ ತಿಂಡಿದ್ದೆ ಭಯ, ಅವಳು ಅಡುಗೆ ಹೇಗೆ ಮಾಡ್ತಾಳೆ ಏನು ಅಂತ ಹೇಳ್ದಾಗ ಅಸಲು ಈ ಕಡೆ ಬಾಗಿನ ಮಗಳು ಕೂಡ ಹೇಳ್ತಾಳೆ, ಅಜ್ಜಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಈಗೆಲ್ಲನೂ ಇಂಟರ್ನೆಟ್ ಇದೆ, ಅಂದರೆ ಮೊಬೈಲಲ್ಲೇ ಎಲ್ಲನೂ ಮುಗ್ದೋಗುತ್ತೆ, ಎಲ್ಲನೂ ಮೊಬೈಲಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಊಟ ಮಾಡೋದು ತಿಂಡಿ ಮಾಡೋದು ಪ್ರತಿಯೊಂದನ್ನು ಅಡುಗೆ ಮಾಡೋದು ಎಲ್ಲನೂ ಕೂಡ ಫೋನಲ್ಲೇ ಗೊತ್ತಾಗುತ್ತೆ ಅಂತ. ಹೌದಾ ಎಲ್ಲನೂ ಫೋನಲ್ಲೇ ಗೊತ್ತಾಗುತ್ತಾ ಅಂತೇಳಿ ರೇಗಿಸ್ತಾ ಇರ್ತಾಳೆ. ಕಡೆ ಕುಸುಮನ ಕೂಡ ಹ್ಞೂ ಅಜ್ಜಿ ಎಲ್ಲನೂ ಕೂಡ ಫೋನಲ್ಲೇ ಗೊತ್ತಾಗುತ್ತೆ ಅಂದಾಗ ಅವಳು ಕಿವಿನ ಹಿಂಡ್ಬಿಟ್ಟು ಯಾಕಜ್ಜಿ ನನ್ನ ಕಿವಿ ಹಿಂಡೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈಗ ತಾನೇ ಹೇಳಿದ್ರು ಎಲ್ಲನೂ ಫೋನಲ್ಲೇ ಗೊತ್ತಾಗುತ್ತೆ ಅಂತ, ಇವಾಗ ನಾನು ಕಿವಿ ಹಿಂಡಕ್ಕೆ ಬಂದಿದ್ದು ನಿಂಗೆ ಫೋನಲ್ಲೇ ಗೊತ್ತಾಗೋಯ್ತಾ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಅಜ್ಜಿ ನಾನು ಹಾಗೆ ಹೇಳಕ್ಕೆ ಬಂದಿಲ್ಲ, ಅಂದರೆ ಅಡುಗೆ ಮಾಡೋದು ಹೇಗೆ, ಅಡುಗೆಗೆ ಏನೇನೆಲ್ಲ ಹಾಕಬೇಕು, ಆಮೇಲೆ ಡ್ರೆಸ್ಸಸ್ ಎಲ್ಲ ಯಾವ ಥರ ಇರುತ್ತೆ ಅದನ್ನೆಲ್ಲ ಫೋನಲ್ಲಿ ಅಂದರೆ ಇಂಟರ್ನೆಟ್ಟಲ್ಲಿ ಎಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ, ಹಂಗೆ ನಾನು ಹೇಳಕ್ಕೆ ಹೋಗಿದ್ದು ಅಂತೇಳಿ ಹೇಳ್ತಾ ಇರ್ತಾಳೆ. ಬರೀ ಇದನ್ನೇ ಆಯ್ತು ಅಲ್ವಾ, ಬರೀ ಫೋನು ಅಂತ ಹೇಳ್ಬಿಟ್ಟು ಕುಸುಮ ಕೂಡ ರೇಗಿಸ್ತಾ ಇರ್ತಾಳೆ. ಅಸಲು ಈ ಕಡೆ ಭಾಗ್ಯನೂ ಕೂಡ ಟಿಫನ್ ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇರಬೇಕಾದ್ರೆ ಈ ಕಡೆ ಅವ್ರ ಮಗಳು ಕೂಡ ಹೇಳ್ತಾಳೆ, ಪಾಪ ಪೂಜಾ ಹಚ್ಚಕ್ಕೆ ಏನು ಮಾಡ್ತಿರ್ತಾಳೋ ಏನೋ ಅಂತ ಅಂದಾಗ ಅವಳು ಏನಿಲ್ಲ ಅಡುಗೆ ಎಲ್ಲ ಅವಳಿಗೆ ಮಾಡೋಕ್ಕೆ ಬರುತ್ತೆ ಕಣ, ಇಷ್ಟಾದರೂ ಮಾಡ್ತಾಳೆ ಅಂತ ಭಾಗ್ಯ ಅಂದಾಗ ಹೌದು ಬಿಡು ನಾನು ನೋಡಿದ್ದೀನಿ, ಚಪಾತಿ ಮಾಡೋಕ್ಕೋಗಿ ವರ್ಡ್ ಮ್ಯಾಪೇ ಮಾಡಿದ್ದಾರೆ, ಹಿಸ್ಟ್ರಿ ಕ್ಲಾಸಲ್ಲಿ ಕೂತಾಗ ನನಗೆ ಫೀಲ್ ಆಗ್ತಿತ್ತು ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭಾಗ್ಯನು ಮತ್ತು ಕುಸುಮ ಇಬ್ಬರು ಕೂಡ ನಗ್ತಾ ಇರ್ತಾರೆ. ಭಾಗ್ಯ ಕೂಡ ಗುರಾಯಿಸ್ಕೊಂಡು ಅವ್ರ ಮಗಳು ನೋಡ್ತಿರ್ಬೇಕಾದ್ರೆ ಸರಿ ಬಿಡು ನಿನ್ನ ತಂಗಿ ಬಗ್ಗೆ ನಾನು ಏನೂ ಮಾತಾಡೋದಕ್ಕೆ ಹೋಗಲ್ಲ ಆಯಿತಾ ಸರಿನಾ ಅಂತ ಹೇಳಿ ಅವ್ರ ಮಗಳು ಕೂಡ ಹೇಳ್ತಿರ್ತಾರೆ. ನೀನು ಹೀಗೆ ಮಾತಾಡ್ಕೊಂಡು ಕೂತ್ಕೊಂತೆ ಕಾಲೇಜಿಗೆ ನಿಂಗೆ ಟೈಮ್ ಆಗಿಲ್ವಾ ಅಂತ ಕೇಳಿದಾಗ ಇಲ್ಲ ಅಜ್ಜಿ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಕೂಡ ಹೊರಡ್ತಾಳೆ. ಅಸಲು ಈ ಕಡೆ ಭಾಗ್ಯ ಕೂಡ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಾನು ಹೊರಡ್ತೀನಿ ಅಂತ ಹೊರಡ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಅಮ್ಮನೂ ಕೂಡ ಬರ್ತಾರೆ. ಅಮ್ಮ ನೀನು ಯಾಕೆ ಬಂದಿದ್ಯಾ ಅಂತ ಕೇಳಿದಾಗ ಅಲ್ಲ ನೀವು ಯಾಕೆ ಇಷ್ಟು ಬೇಗ ಬರೋಕ್ಕೆ ಹೋದ್ರಿ, ನೀವು ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಿತ್ತಾ ಅಂತೇಳಿ ಕುಸುಮ ಕೇಳ್ತಿರ್ಬೇಕಾದ್ರೆ ಅವ್ರ ಬೀಗರಿಗೆ ಅವ್ರು ಕೂಡ ಹೇಳ್ತಿರ್ತಾರೆ, ಅಯ್ಯೋ ಇಲ್ಲ
ನನಗೆ ಮನೇಲಿ ಇರೋದಕ್ಕೆ ನನಗೆ ಅನಿಸ್ಲಿಲ್ಲ ಅಂತ. ಅಲ್ಲ, ಮದುವೆ ಆದ್ಮೇಲಿಂದ ತುಂಬ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡಿಬಿಟ್ಟು ಬರ್ಬೋದಿತ್ತಲ್ಲ ಆರಾಮಾಗಿ ಅಂತ ಹೇಳಿದಾಗ, ಅಯ್ಯೋ ಮನೇಲಿ ಏನು ಕೆಲಸ ಇದೆ ಅಂತ ನಾನು ಆರಾಮಾಗಿರಲಿ, ಎಲ್ಲ ಕೆಲಸ ಭಾಗ್ಯನೇ ಮುಗಿಸಿದಾಳೆ, ನನಗೇನು ಕೆಲಸ ಚಿಕ್ಕ ಪುಟ್ಟ ಏನೇನೋ ಚಿಕ್ಕ ಚಿಕ್ಕದು ಕೆಲಸ ಇತ್ತು, ಅದನ್ನೆಲ್ಲ ನಾನು ಮಾಡೇ ಬಂದಿದ್ದೀನಿ ಅಂತೇಳಿ ಅವ್ರ ಅಮ್ಮ ಕೂಡ ಹೇಳ್ತಿರ್ತಾರೆ. ಅಲ್ಲಮ್ಮ ಹಾಗಿದ್ರೆ ನೀನೇ ರೆಸ್ಟ್ ತೊಗೋಬೋದಿತ್ತಲ್ವಾ ಅಂತ ಕೇಳಿದಾಗ, ನಾನು ರೆಸ್ಟ್ ಮಾಡೋದಕ್ಕಿಂತ ನೀನು ರೆಸ್ಟ್ ಮಾಡ್ತಿದ್ಯಾ ಹೇಳು, ನೀನು ಆರಾಮಾಗಿ ಇವಾಗ ಕ್ಯಾಂಟೀನ್ ಮಾಡೋಕ್ಕೆ ಹೋಗ್ತಿದ್ಯಾ ಅಂತೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ನೀನೇ ರೆಸ್ಟಲ್ಲಿ ಇಲ್ಲ ಅಂದಮೇಲೆ ನಾನು ಏನು ಮಾಡಿದ್ದೀನಿ ಅಂತೇಳಿ ನಾನು ರೆಸ್ಟಲ್ಲಿ ಇರಲಿ ಹೇಳು ಅಂತ ಹೇಳಿದ್ದೆ. ಅಷ್ಟೊಂದು ಜವಾಬ್ದಾರಿ ತೊಗೊಂಡು ಸಾಲ ಮಾಡ್ಕೊಂಡು ಎಲ್ಲನೂ ಮದುವೆಲಿ ನೀನೇ ಮುಂದೆ ನಿಂತು ಮಾಡಿದ್ಯಾ ಭಾಗ್ಯ, ಅಂಥದ್ರಲ್ಲಿ ನಿನಗೊಂದು ಚಿಕ್ಕ ಅಳಿಲು ಸೇವೆನೂ ಮಾಡಬಾರ್ದಾ, ನಿನಗೊಂದು ಹೆಲ್ಪ್ ಮಾಡಬಾರ್ದಾ, ಕೊಡು ಬಾಕ್ಸ್ ತೊಗೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಾರೆ. ಅಮ್ಮ ಪರವಾಗಿಲ್ಲ, ನಾನು ಬಾಕ್ಸ್ ತೊಗೊಂಡು ಹೋಗ್ತೀನಿ, ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿದಾಗ, ಅಯ್ಯೋ ನನಗೇನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಾಕ್ಸ್ ಕೊಡು ಅಂತೇಳಿ ಅವ್ರ ಅಮ್ಮ ಕೂಡ ಬಾಕ್ಸ್ ತೊಗೊಂಡು ಹೆಲ್ಪ್ ಮಾಡೋಕ್ಕೆ ಅಂತ ಹೋದಾಗ, ಹಬ್ಬ ಅವ್ರ ಮನಸ್ಸು ತುಂಬ ಹೊರಟು ಅಂತ ನನಗೆ ಅದು ಗೊತ್ತಿರಲಿಲ್ಲ. ಅವ್ರ ಮಾತು ಮಾತ್ರ ತುಂಬ ಹೊರಟಿರುತ್ತೆ, ಆದರೆ ಅವ್ರ ಮನಸ್ಸು ಮತ್ತು ಅಪ್ಪಟ ಚಿನ್ನ ಇದ್ದಂಗೆ ಅವ್ರ ಮನಸ್ಸು. ಮಗಳಿಗೋಸ್ಕರ ಎಷ್ಟು ಕರಗ್ತಾರೆ ಅಂದರೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಪೂಜೆ ಕೂಡ ಎಲ್ಲನೂ ತುಳಸಿ ಪೂಜೆ ಮಾಡ್ಕೊಬರೋಷ್ಟೊತ್ತಿಗೆ ದೇವ್ರ ಮನೆಗೆ ಪೂಜೆ ಮಾಡ್ತಾ ಇರ್ತಾರೆ. ಮನೆಯವರೆಲ್ಲರೂ ನಿಂತ್ಕೊಂಡಿರ್ತಾರೆ. ಕಿಶನು, ಕನ್ನಿಕಾ, ಮೀನಾಕ್ಷಿ, ಕಾಮತ್ ಎಲ್ಲರೂ ಕೂಡ ಪೂಜೆಗೆ ನಿಂತಿರಬೇಕಾದ್ರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇರಬೇಕಾದ್ರೆ, ಕಾಮತ್ ಕೂಡ ಒಂದು ಮಾತು ಹೇಳ್ತಾರೆ, ನಾನು ಈ ಮನೆ ಸೊಸೆ ಹೇಗೆ ಬರಬೇಕು ಅಂತ ಅಂದ್ಕೊಂಡು ಅದೇ ಥರ ಇದೆಯಾ ಪೂಜೆ ನೀನು ಅಂತೇಳಿ ಅಂದಾಗ, ಈ ಮನೆ ಸೊಸೆ ನಾನೇ ತಾನೇ, ಈ ಮನೆ ಎಲ್ಲ ಜವಾಬ್ದಾರಿ ನಾನೇ ತೊಗೋಬೇಕು, ಎಲ್ಲನೂ ನಿಭಾಯಿಸ್ಬೇಕಾಗಿರೋ ನಾನೇ ತಾನೇ ಮಾವ ಅಂತ ಅಂದಾಗ, ಹಬ್ಬ ಈ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯಿತು ಮಗಳೇ ಅಂತೇಳಿ ಕಾಮತ್ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಪೂಜೆನೂ ಕೂಡ ತುಂಬ ಖುಷಿಯಿಂದ ಇರ್ತಿರ್ಬೇಕಾದ್ರೆ, ಈಗ ಕಾಮತ್ ಕೂಡ ಹೇಳ್ತಾರೆ, ನೋಡ್ದಾ ಈ ಥರ ಇರಬೇಕು ಕಣೋ, ನೀನು ನೋಡು ಒಂದು ಲೋಟ ಆ ಕಡೆಯಿಂದ ಈ ಕಡೆ ಕಡ್ಡಿನೂ ಕೂಡ ಆ ಕಡೆ ಈ ಕಡೆಗೆ ಸೋಗಿಸಲ್ಲ, ನೋಡು ನೀನು ಹೆಂಡ್ತಿ ಎಷ್ಟು ಮಾಡ್ತಾಳೆ, ಎಷ್ಟು ಒಳ್ಳೆಯವಳು ಅಂತ ಹೇಳ್ತಿರ್ತಾರೆ, ನೀನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತೇಳಿ ಹೇಳ್ತಾ ಇರ್ತಾರೆ. ಸರಿ ಅಪ್ಪ ಅಂತ ಹೇಳ್ಬಿಟ್ಟು ಕುಶನ್ ಕೂಡ ಹೇಳ್ತಾ ಇರ್ತಾರೆ. ತಿಂಡಿ ಎಲ್ಲ ರೆಡಿ ಆಯಿತಾ, ಬನ್ನಿ ಹೋಗೋಣ ಅಂತ ಅಂದಾಗ, ಆ ಕಡೆಯಿಂದ ಶೆಫ್ ಬಂದುಬಿಟ್ಟು ಇಲ್ಲ ತಿಂಡಿ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಆದಿತ್ಯ ಕೂಡ ತುಂಬ ರೇಗ್ತಿರ್ತಾನೆ, ಏನಕ್ಕೆ ತುಂಬ ಅಡುಗೆ ಎಲ್ಲ ಇನ್ನೂ ರೆಡಿ ಮಾಡಿಲ್ಲ, ಅಪ್ಪ ಇಷ್ಟೊತ್ತಿಗೆ ತಿಂಡಿ ಮಾಡಿಬಿಟ್ಟು ಆಚೆ ಹೋಗೋರುತ್ತಾನೆ, ನೀವು ಏನಕ್ಕೆ ತಿಂಡಿ ಮಾಡಿಲ್ಲ ಎಷ್ಟೊತ್ತಾದ್ರೂ, ನಿಮಗೆ ಗೊತ್ತಾದರೆ ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಕೆಲಸದವ್ರಿಗೆ ತುಂಬ ಬೈತಾ ಇರಬೇಕಾದ್ರೆ, ಅಷ್ಟರಲ್ಲಿ ಇಲ್ಲ ಕೆಲಸದವ್ರು ಹೇಳ್ತಾರೆ, ಇಲ್ಲ ತಿಂಡಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅಮ್ಮನೇ ಹೇಳಿದ್ದು ಅಂತ ಹೇಳ್ತಾರೆ. ಮೀನಾಕ್ಷಿಗೆ ಹೋಗಿ ಕೇಳಿದಾಗ, ಹೌದು ನಾನೇ ತಿಂಡಿ ಮಾಡಬೇಡಿ ಅಂತ ನಾನೇ ಅವರಿಗೆ ಹೇಳಿದ್ದು ಅಂತ ಹೇಳಿ ಮೀನಾಕ್ಷಿ ಕೂಡ ಹೇಳ್ತಾರೆ. ಯಾಕೆ ಏನು ಅಂತ ಕಾಮತ್ ಕೇಳಿದಾಗ, ಏನಿಲ್ಲ ಈ ಮನೆಗೆ ಈ ಮನೆ ಸೊಸೆಯಾಗಿ ಫಸ್ಟ್ ದಿನ ಆಗಿದೆಯಲ್ಲ, ಹಂಗಾಗಿ ಈ ಕಡೆ ಪೂಜೆನೇ ಇವತ್ತು ತಿಂಡಿ ಅಡುಗೆ ಎಲ್ಲ ಪ್ರತಿಯೊಂದನ್ನು ಪೂಜೆನೇ ಮಾಡ್ತಾಳೆ ಅಂದಾಗ ಪೂಜೆಗೆ ತುಂಬ ಗಾಬರಿ ಆಗುತ್ತೆ, ಅವಳಿಗೂ ತುಂಬ ಶಾಕ್ ಆಗುತ್ತೆ. ಈ ಕಡೆ ಟಿಫನ್ ಬಾಕ್ಸ್ ತೊಗೊಂಡು ಬಾಗಿಗೂ ಕೂಡ ಹೋಗ್ತಾ ಇರ್ಬೇಕಾದ್ರೆ ಕಾರು ಪಂಚರ್ ಆಗುತ್ತೆ. ಕಾರ್ ಪಂಚರ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ ಟಯರ್ನೆಲ್ಲ ತೆಗೆದ್ಬಿಟ್ಟು ಈ ಕಡೆ ಅವಳು ಒಬ್ಬಳೇ ಎಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ, ಅದೇ ರೋಡಲ್ಲಿ ಆದಿತ್ಯ ಕೂಡ ಹೋಗ್ತಾರೆ. ಏನು ನೀವು ಕಾರ್ ಪಂಚರ್ ಆಗ್ತಿದ್ದೀರಾ, ಒಬ್ಬರೇ ಕೆಲಸ ಮಾಡ್ತಿದ್ದೀರಾ, ಬನ್ನಿ ಇಲ್ಲಿ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಆದಿತ್ಯ ಕೂಡ ಟಯರ್ನೆಲ್ಲ ಎತ್ತಿಟ್ಬಿಟ್ಟು ಕೈ ತೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳಿಗೆ ಬಾಗಿಂಗೆ ಕೈ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾ ಇತ್ತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ.